ಓಂ ನಮಃ ಸಿದ್ಧೇಭ್ಯ ಓಂ ನಮಃ ಸಿದ್ಧೇಭ್ಯ ಓಂ ನಮಃ ಸಿದ್ಧೇಭ್ಯ. ಮಾನ್ಬಂಧು, ಈ ಸಲ ಇಡೀ ಭಾರತ ದೇಶದಲ್ಲಿ ಪರಿಚಿತವಾದಂಥ ಪ್ರಸಿದ್ಧವಾದಂಥ ಈ ಪೂರ ವಿಶ್ವಕ್ಕೆ ಒಂದು ಪ್ರಸಿದ್ಧವಾದಂಥ ಸ್ಥಾನ, ಅದು ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ತುಳುನಾಡು ಪ್ರದೇಶದಲ್ಲಿ ಮತ್ತು ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯಲ್ಲಿ ವಿಭಾಜಿತವಾದಂಥ ಉಡುಪಿ ಜಿಲ್ಲೆಯಲ್ಲಿರುವಂಥ ಕಾರ್ಕಳ, ಇಲ್ಲಿ 13ನೇ ಶತಮಾನದಿಂದ 16ನೇ ಶತಮಾನದವರೆಗೆ ಭೈರವರಸರ ಮತ್ತು ಪಾಂಡ್ಯವರ ಆಳ್ವಿಕೆಯಲ್ಲಿ ಆದಂಥ ಈ ರಾಜಧಾನಿ ಆದಂಥ ಪಟ್ಟಣ, ಇಲ್ಲಿ ನಮ್ಮ 42ನೇಯ ಬಾಹುಬಲಿ ಅಡಿಯಲ್ಲಿರುವಂಥ ಗೊಮ್ಮಟೇಶ ಬಾಹುಬಲಿ ಭಗವಾನರು ಹಾಗೂ ಚತುರ್ಮುಖ ಬಸದಿ, ಆಣಿಕೆರೆ ಬಸದಿ, ಇವೆಲ್ಲ ಇಲ್ಲಿ ಇರುವಂಥ 18 ಅನೇಕ ಬಸ್ತಿಗಳಿದ್ದಾವೆ, ಮಠದ ಇದೆ. ಮತ್ತು ನಮ್ಮ ಪರಮ ಪೂಜ್ಯ ಸುಶ್ರೀ ಲಲಿತಕೀರ್ತಿ ಭಟ್ಟಾರಕ ಸ್ವಾಮೀಜಿ ಮಹಾಸ್ವಾಮೀಜಿಯವರು ಇಲ್ಲಿ ಈ ಕ್ಷೇತ್ರನ ಜಾಗೃತಿ ಸಂರಕ್ಷಣೆ ರಕ್ಷಣೆ ಮಾಡ್ಕೊತ ಧರ್ಮ ಪ್ರಭಾನ ಮಾಡ್ತಾ ಇಲ್ಲಿ ನೆಲೆಸಿದ್ದಾರೆ. ಅಂಥ ಸ್ಥಾನದಲ್ಲಿ ನಮ್ಮದು ಈ ಸಲ ಇಲ್ಲಿ ಪರಮ ಪೂಜ್ಯ ಲಲಿತಕೀರ್ತಿ ಹಾಗೂ ಸಮಾಜ ಇಲ್ಲಿರುವಂಥ ಶ್ರೀಮಾನ್ ಪದ್ಮಭೂಷಣ ಅಂತ ಆದಂಥ ನಮ್ಮ ಇಡೀ ಕರ್ನಾಟಕಕ್ಕೆ, ಇಡೀ ಭಾರತ ದೇಶಕ್ಕೆ ಜೈನ ಸಮಾಜ ಒಂದು ಕೊಡುಗೆ ಏನಂದರೆ, ನಮ್ಮ ಶ್ರೀಮಾನ್ ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು, ಅವರು ಕೂಡ ಅವರ ಮತ್ತು ಎನ್ ರಾಜೇಂದ್ರ ಅವರು ಸಹಕಾರ ಅಂತ ಅವರ ರಾಜೇಂದ್ರ ಕುಮಾರ್ ಅವರು MK ವಿಜಯದ ಪೂರ್ವದಲ್ಲಿರುವಂಥ ಅವರ ಮತ್ತು ಮಹಾವೀರ ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ಇಡೀ ಕಾರ್ಕಳ ಜೈನ್ ಸಮಾಜ ಮತ್ತು ಗುಣಪಾಲ ಕಡಂಬರ ಆಗಿರ್ಬೋದು, ಎಲ್ಲರೂ ಸೇರಿ ಇಲ್ಲಿ ನನಗೆ ಈ ಸೂಡಿ ಬಸದಿಯಲ್ಲಿ ಆದಿನಾಥ ಟೆಂಪಲ್ದಲ್ಲಿ ಚಾತುರ್ಮಾಸಕ್ಕೆ ಆಚರಿಸಲಿಕ್ಕೆ ನಮಗೆ ಸಿರಿಪಲನ ಭೇಟಿ ಮಾಡಿದರು. ಈ ಸಲ 2026 ಚಾತುರ್ಮಾಸಕ್ಕೆ ನಾನು ಇಡೀ ಕಾರ್ಕಳ ಜೈನ್ ಸಮಾಜಕ್ಕೆ ಮತ್ತು 2 ಜಿಲ್ಲೆ, ನಮ್ಮ ಮಂಗಳೂರು ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗಿರ್ಬೋದು, ಚಿಕ್ಕಮಗಳೂರು ಡಿಸ್ಟಿಕ್ಕು, ಕಳಸ ಹೊರನಾಡು ಇದು ಆಗಿರ್ಬೋದು, ಈ ಕಡೆ ಉತ್ತರ ಕರ್ನಾಟಕ ಹೊನ್ನಾವರ ಆಗಿರ್ಬೋದು, ಕುಮಟಾ ಆಗಿರ್ಬೋದು, ಈ ಕಡೆ ಈ ಬಂಟ್ವಾಳ ಭಟ್ಕಳ ಆಗಿರ್ಬೋದು, ಮತ್ತು ಈ ಕಡೆ ಸಾಗರ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ಎಲ್ಲ ಜೈನ್ ಸಮಾಜಿಗೆ ನಾನು ಆಹ್ವಾನ ಮಾಡ್ತಾಯಿದ್ದೇನೆ. ಬನ್ನಿ, ಈ ಚಾತುರ್ಮಾಸ ಸುಕ್ಷೇತ್ರದಲ್ಲಿರುವಂಥ ಆಗ್ತಾಯಿದೆ 2026ನೇ ಚಾತುರ್ಮಾಸ. ನಾನು 26ನೇ ತಾರೀಕಿಗೆ ಮಂಗಲ ಪ್ರವೇಶ ಮಾಡಿ 28ರಿಂದ ಹಿಡಿದು ದೀಪಾವಳಿವರೆಗೆ 9 ನವಂಬರ್ 9, 10 ತಾರೀಕಿನವರೆಗೆ ಚಾತುರ್ಮಾಸ ನಿರ್ವಹಿಸಲಾಗಿದೆ. ಅದರಲ್ಲಿ ತಾವೆಲ್ಲರೂ ಬಂದು ಆತ್ಮ ಕಲ್ಯಾಣ ಮಾಡ್ಕೊಳ್ಳೋಕ್ಕೆ, ತಮ್ಮ ಜೀವನ ಉದ್ಧಾರ ಮಾಡ್ಕೊಳ್ಳೋಕ್ಕೋಸ್ಕರ ಈ ಚಾತುರ್ಮಾಸ ಭಾಗಿಯಾಗಬೇಕು. ಬನ್ನಿ, ಈ ಚಾತುರ್ಮಾಸದಲ್ಲಿ ನಾನು ಬರ್ತಾ ಇದ್ದೇನೆ. ಮಾನ್ಸೂನ್ ಬಂದ ಮೇಲೆ ಇಡೀ ಅಡಿಕೆ, ಭತ್ತ ಎಲ್ಲದಕ್ಕೂ ಒಂದು ಬೆಳೆಗೆ ಸುರಕ್ಷಿತವಾಗ್ತದೆ. ಹಾಗೆ ನಾನು ಕೂಡ ಈ ಕಾರ್ಕಳ ಪಟ್ಟಣಕ್ಕೆ ನಾನು ಅಧ್ಯಾತ್ಮದ ಮಾನ್ಸೂನ್ ಮಳೆಯನ್ನು ತರ್ತಾ ಇದ್ದೀನಿ. ಈ ಮಳೆಯಲ್ಲಿ ಯಾರು ನೆನೀತಾರೋ ಅವರ ಆತ್ಮ ಶುದ್ಧೀಕರಣ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಆದರೆ ನೀರು ಕುಡಿಲಿಬೇಕಾದ್ರೆ ನದಿ ಹತ್ರ ಒಂದು ಪಾತ್ರೆ ಚೆನ್ನಾಗಿರಬೇಕು. ನಮ್ಮ ಪಾತ್ರೆಯಲ್ಲಿ ತೂತಿರಬಾರ್ದು ಮತ್ತು ಡಸ್ಟ್ ಇರಬಾರ್ದು, ಧೂಳು ಇರಬಾರ್ದು. ಅದಕ್ಕೆ ಯಾವ ಭೇದ ಭಾವ ಇಲ್ಲದೆ ನಾನು ನಿಮಗೆಲ್ಲರ ಆಶೀರ್ವಾದ ಕೊಡ್ತಿರ್ತೇನೆ. ಬನ್ನಿ, ಈ ಚಾತುರ್ಮಾಸದಲ್ಲಿ 26ನೇ ತಾರೀಕಿಗೆ ಭಾನುವಾರ ಬೆಳಗ್ಗೆ 8ರಿಂದ 9 ತನಕ ನಾನು ಪ್ರವೇಶ ಆಗಲಿದೆ. ಅದರಲ್ಲಿ ಬಂದು ಆ ಜೈನ ಧರ್ಮ ಪ್ರಭಾವನ ಅಂಗದಲ್ಲಿ ನಾವು ಅದನ್ನು ಯಶಸ್ವಿಗೊಳಿಸೋಣ. ಬನ್ನಿ, ಎಲ್ಲರಿಗೂ ನನ್ನ ಸ್ವಾಗತ ಇದೆ. ಎಲ್ಲರಿಗೂ ನೀವು ಬನ್ನಿ, ನಿಮ್ಮವ್ರನ್ನು ಕರೆ ತನ್ನಿ. ಮತ್ತು ನಾನು ಇಲ್ಲಿಂದ ನಾಳೆ ಸೋಮವಾರದಿಂದ ವಿಹಾರ ಮಾಡ್ತಾ ಕೆರವಸೆ, ಅಬ್ಬನಬೆಟ್ಟು ಬಸದಿ, ಅಪಾಯ ಬಸದಿ, ಬಜಗುಳಿ, ನಲ್ಲೂರು, ರಂಜಾಳ, ಬಲಿಪ ಆಗಿ ನಾನು ಮತ್ತೆ ಪವರ್ ಪಾಯಿಂಟ್ ಆಗಿ ನಾನು ಕಾರ್ಕಳಕ್ಕೆ ಮಠಕ್ಕೆ ನಾನು ಪ್ರವೇಶ ಮಾಡುವ ಇದೆ 26ನೇ ತಾರೀಕಿಗೆ. ಬನ್ನಿ, ಎಲ್ಲರಿಗೆ ಆಶೀರ್ವಾದ, ಮಂಗಲಮಯ ಆಶೀರ್ವಾದ.